ಈ ಚಂದನ ಈ ಮನೆಗೆ ಕರ್ಕೊಂಡು ಬರಬಾರ್ದಾಗಿತ್ತು ನೀನು. ಇವನು ಕರ್ಕೊಂಡ್ ಬಂದಿದ್ದಕ್ಕೆ ಇವತ್ತು ನಿನ್ನ ಜೀವನ ಹಾಳಾಯಿತು. ಇವತ್ತು ನೋಡು ನಿಖಿಲ್ ಹೆಂಗ ಬಂದ, ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗ, ಚೆನ್ನಾಗಿದ್ದಾನಪ್ಪ, ಎಷ್ಟು ಚೆನ್ನಾಗಿದ್ದಾನೆ. ಒಂದೆರಡು ದಿವಸ ಸುಧಾರ್ಸಕ್ಕಾಗ್ಲಿಲ್ವಾ ನಿನಗೆ? ಥೂ ಹೋಗು. ನಿನ್ನ ಜೀವನನೆಲ್ಲ ಹಾಳು ಮಾಡ್ಕೊಂಡೆ. ಬಿಡಮ್ಮ, ಪದೇ ಪದೇ ಅದ್ಯಾಕೆ ಹಂಗೆ ಬೈತೀಯ? ಪದೇ ಪದೇ ಬೈಬೇಡ ನೀನು. ಅದ್ಯಾಕೆ ಬೈಯೋದು? ನೀನು ಬೈಯೋದಾದ್ರೆ ನೋಡಿ ನಾನೇನಿಲ್ಲ. ಬೈಬೇಡ ನೀನು ಪದೇ ಪದೇ. ಯಾಕೆ ಹಿಂಗೆ ಬೈತೀಯ? ಸ್ವಲ್ಪ ದಿನ ಸುಮ್ಮನೆ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ನೋಡ ಅವ್ನು ಬಂದ, ಇವಾಗ ಮದುವೆ ಆಗ್ತಾನೆ ಆರಾಮಾಗೆ, ಮದುವೆ ಆಗಿ ಚೆನ್ನಾಗಿರ್ಬೋದಾಗಿತ್ತು. ಇವಾಗ ನಮ್ಗೆ ಇದು ಒಳ್ಳೆ ಸವಾಸ ಆಯಿತು, ನಮಗೆ ಮರ್ಯಾದೆ ಹೋಗ್ತೈತಿ. ಮರ್ಯಾದೆ ಮುಖ್ಯ ಕಣಿ. ಅಮ್ಮ, ನಿನ್ನ ಬಗ್ಗೆ ನನಗೆಲ್ಲ ಗೊತ್ತು. ನೀನು ಮಾತಾಡಬೇಡ ಮರ್ಯಾದೆ ಅಂತ ಹೇಳಿ. ನೀನು ಯಾಕಮ್ಮ ಹಿಂಗೆ ಮಾತಾಡ್ತೀಯ? ನೀವು ಇವಾಗ ನೀನು ಮಾಡ್ತಾ ಇರೋ ಕೆಲಸನ ನಾನು ಅಪ್ಪನ ಹತ್ರ ಹೇಳಿದ್ರೆ ನನಗೆಲ್ಲ ವಿಷಯ ಗೊತ್ತು ತಾನೇ. ನೀನು ಅಂಕಲ್ ಹತ್ರ ಫೋನಾಗ ಮಾತಾಡೋದು ಎಲ್ಲ ಗೊತ್ತೈತಮ್ಮ ನನಗೆ. ನಾನೇನಾದ್ರೂ ಅಪ್ಪನ ಹತ್ರ ಈ ವಿಷಯ ಹೇಳಿದ್ದೀನಾ? ಅದನ್ನೆಲ್ಲ ಮಾತಾಡಬೇಡ. ನೀನೇನಾದರೂ ನನ್ನ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ಅಷ್ಟೇ ನೋಡು. ನಾನು ಆ ಅಂಕಲ್ ಬಗ್ಗೆ ಎಲ್ಲನ ಎಲ್ಲಿಡಬೇಕೋ ಅಲ್ಲಿ ಫಿಟ್ಟಿಂಗ್ ಇಡ್ತೀನಿ, ನನಗೂ ಗೊತ್ತೈತಿ. ನಮ್ಮ ಅಪ್ಪನ ಹತ್ರ ಹೇಳ್ತೀನಿ ನಾನು. ಏನೇ ಎದುರಿಸ್ತಾ ಇದೀಯಾ? ಮತ್ತೆ ಸುಮ್ಮನಿರಮ್ಮ ಅಂತ ಹೇಳಿದ್ರೆ ಅವಾಗಿಂದ ಬೈತಾ ಇದೀಯಾ. ನಾನು ಅದೇ ಹೇಳ್ತಾ ಇದ್ದೀನಿ, ನೀನು ನನ್ನ ಬಗ್ಗೆನೇ ಏನೇನೋ ಮಾತಾಡ್ಬಿಟ್ರೆ ಅಷ್ಟೇ, ನಾನು ಎಲ್ಲಿಡ್ಬೇಕು ಅಲ್ಲಿ ಫಿಟ್ಟಿಂಗ ಇಡ್ತೀನಿ. ನಮ್ಮ ಅಪ್ಪನ ಹತ್ರ ಅದು ಏನು ಹೇಳ್ಬೇಕು ಅದನ್ನೆಲ್ಲ ಹೇಳ್ತೀನಿ ನೋಡು. ನಮ್ಮ ಅಪ್ಪನ ಹತ್ರ ಸರಿಯಾಗಿ ಹೇಳ್ತೀನಿ. ನಮ್ಮ ಅಪ್ಪನಿಗೆ ನೀವು ಮೋಸ ಮಾಡ್ತಾ ಇರೋದು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾನಮ್ಮ ನೀನು? ನಾನು ಹೇಳಿದ್ರೆ ಮತ್ತೆ ನನಗೆ ಅಗ್ಲೆಲ್ಲ ಬೈತಿಲ್ಲ, ಮತ್ತೆ ಬೈದ್ರೆ ನಾನೇನು ಹೇಳ್ಬಿಡ್ತೀನಿ ಅಷ್ಟೇ. ಅಲ್ಲ ಹಂಗಲ್ಲ, ನಾನು ಹೇಳಿದ್ದು ಒಂದೆರಡು ದಿನ ಸುಧಾರಿಸಿದ್ರೆ ಅತ್ಲಾಗೆ ಒಳ್ಳೆ ಹುಡುಗ ಇವನೇ ಬರೋನು. ಇವಾಗ ನೋಡು ಇವನ್ ತಗೆ ಹೆಂಗೆ, ಇವನ್ ತಗೊಂಡು ಮಾತು ಕೇಳಬೇಕು, ಇವನ್ ತಗೊಂಡು ಅನ್ನಿಸ್ಕೋಬೇಕು. ಇವನು ಪಾಪ ಇವನಿಗೂ ಹಾಳು ಮಾಡ್ದಂಗಾಗುತ್ತೆ. ಇವಾಗ ಎಷ್ಟು ಪಜಿತಿಯಪ್ಪ ಅನಿಸುತ್ತೆ. ಚಂದಗೆ ನಾನೇನು ಮದುವೆ ಆಗಿಲ್ಲ ಸರಿನಾ? ನೀನು ಸುಮ್ಮನೆ ಹೇಳ್ಬೇಡ. ಅವನೇನು ನನಗೆ ಒಂದು ಗ್ಯಾರಂಟಿ ಸರ ಹಾಕಿದ್ದಾನೆ ಅಷ್ಟೇ. ಗ್ಯಾರಂಟಿ ಸರ ಹಾಕಿದ ಮಾತ್ರಕ್ಕೆ ನನ್ನ ಮದುವೆ ಆಗಿದ್ದಾನ? ಮದುವೆ ಆಗಿಲ್ಲ. ಸ್ವಲ್ಪ ದಿನ ಈ ವಿಷಯನ ಅವನ ಹತ್ರ ಹೇಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಪದೇ ಪದೇ ಬೈತಾ ಇದೀಯ ಅಷ್ಟೇ. ಮಗಳೆಲ್ಲ ಬೈದ್ರೆ ನಾನು ಬೈಸ್ಕೊಳಕ್ಕಾಗಲ್ಲ ಅಮ್ಮ. ಮಗಳೆಲ್ಲ ಯಾಕೆ ಬೈತೀಯ ನೀನು? ಬೈಬೇಡ ನೀನು. ಸರಿ ಆಯ್ತು ಬಿಡಮ್ಮ ತಾಯಿ. ಸುಮ್ಕಿರು, ಹೋದ್ರು ಹೋಗ್ಲಿ. ಯಾಕೆ ಸಿಟ್ಟಾಗ್ತೀಯ ನೀನು? ಸುಮ್ಮನಿರತ್ತ. ಅದೆಲ್ಲ ಏನು ಬೇಡ, ಏನು ಹೇಳಕ್ಕೆ ಹೋಗ್ಬೇಡ ನಿಮ್ಮ ಅಪ್ಪ ಇಂತಾಗ. ಆಮೇಲೆ ಯಾಕಬೇಕು? ಸುಮ್ಮನೆ ಇದ್ಬಿಡು. ನಾನು ಅದಕ್ಕೆ ಮತ್ತೆ ಆ ಅಪ್ಪ ಇಂತಾಗ ಏನು ಮಾತಾಡೋಕೆ ಹೋಗೋದೇ ಇಲ್ಲ, ನಾನೇನು ಹೇಳೋದಿಲ್ಲ. ನನಗೂ ಎಲ್ಲ ವಿಷಯ ಗೊತ್ತು. ನನಗೂ ಆ ಅಂಕಲ್ ಬಗ್ಗೆ ಎಲ್ಲ ಗೊತ್ತೈತೆ ಅಮ್ಮ. ನೀನು ಆ ಅಂಕಲ್ ಹತ್ರ ಮಾತಾಡೋದು ಎಲ್ಲ ವಿಷಯ ಗೊತ್ತೈತೆ ನನಗೆ. ಆಯ್ತು ಬಿಡಮ್ಮ. ಏನು ನಿನ್ನ ಕೆಲಸನ ಮಾಡಬೇಡ, ಏನು ಮಾಡಬೇಡ, ನಾನೆಲ್ಲ ನೋಡ್ಕೊಂತೀನಿ. ಸುಮ್ಕಿರು. ಅವ್ನು ಬಂದಾಗ ಎಲ್ಲ ನಾ ಬಟ್ಟೆ ತೊಳಸ್ತಾನ. ಇವತ್ತು ನಾನು ಬಟ್ಟೆ ತೊಳಿತೀನಿ, ಅವನ್ನೆಲ್ಲ ಜಾಲ್ಸ್ ಹಾಕ್ಲೇಳು. ನೀನೇನು ಮಾಡೋಕೆ ಹೋಗ್ಬೇಡ, ನೀನು ಹಿಂಗೆ ಇದ್ಬಿಡು ಸರಿ. ನಾ ಕೂತ್ಕೊಂಡಿರು, ನೀನೇನು ಕೆಲಸನೇ ಮಾಡೋಕೆ ಹೋಗ್ಬೇಡ, ನಾನು ನೋಡ್ಕೊಂತೀನಿ. ಪ್ರೆಗ್ನೆಂಟ್ ಬೇಡ ನೀನು, ಕೂಕಮಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ. ಬೇಡ ಸುಮ್ಮನೆ ಏನು ಮಾಡೋಕೆ ಹೋಗ್ಬೇಡ, ನಾನೆಲ್ಲ ಒಂದು ಚಂದಂತ ಮಾಡಿಸ್ತೀನಿ. ಅಂತ ತಿನ್ಬೇಕು ಅನ್ಸುತ್ತಾ ಅಂಥದ್ದೇ ತಿನ್ನು, ಏನನ್ನ ಕೇಳು ನಾನು ಮಾಡ್ಕೊಡ್ತೀನಿ. ಸರಿ ಆಯ್ತು ಹೇಳ್ಬಿಡು. ನಾನೇನು ಹೇಳಕ್ಕೆ ಹೋಗಲ್ಲ, ಅಷ್ಟೊಂದೇನು ಭಯ ಬೀಳ್ಬೇಡ. ಅಪ್ಪಾಜಿತಾಗ ಏನು ಹೇಳಕ್ಕೆ ಹೋಗಲ್ಲ. ಉಂಬಕ್ಕಿಕ್ಕೆ ಇನ್ನು ಅಡುಗೆ ಆಗಿಲ್ವೇ? ಇದಂತೂ ಬಡ್ಕೊ ಮತ್ಕಣ ಉಂಬಕ್ಕೆ ಗಮತ. ಹೋಗಿ ಇನ್ನ ನಾನು ಕಿಕ್ಕಿದ್ದೀನಿ, ವಿಶಾಲ್ ಹೋಗಿಲ್ಲ, ಆಮೇಲೆ ಇಕ್ತೀನಿ. ಹೋಗಿ ಬಿಸೈದ. ಅಯ್ಯಪ್ಪ ಊಟ 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 ಉಂಟ್ಕೊಂಡು ಅಯ್ಯಪ್ಪ ಏನು ಉಂಟೆ ಏನೋ ನಮ್ಮಂತರಿಗೆ ಉಂಬಕ್ಕೆ ಸರ್ ಬರಲ್ಲ. ನೀನಂತೂ ವಯಸ್ಸಾಗೈತೆ ಒಂದು ಅಳ್ತಿ ಉಂಬಕ್ಕಾಗಲ್ವಿ, ಯಾವಾಗಲೂ ಸುಮ್ಮನೆ ತಿಂತಾ ಇರ್ತೀಯ. ಅಮ್ಮ ನಮಗೆ ಹೊಟ್ಟೆ ಹಸಿತೈತೆ. ಟೈಮಿ ಸರಿಯಾಗಿ ನಾವು ಟೈಮಿ ಸರಿಯಾಗಿ ಉಂಟ್ಕೊಂಡಿದ್ದಾರು. ನನಗೆ ಉಂಬಕ್ಕಿಕ್ಕು ನೀನು. ಹೋಗಿ ಇಕ್ಕೊಂಡು ಉಂಬನ ಅಂದ್ರೂ ಹೋಗಂಗಿಲ್ಲ. ಅಡುಗೆ ಮನೆಯಕ್ಕೆ ಅಂತೀಯ ತೆಗಿ, ನಾನೆಲ್ಲ ಹೋಗಿ ಇಕ್ಕೊಂಡು ಉಂಬ್ತೀನಿ. ಅಜ್ಜಿ ಇನ್ನೂ ಅನ್ನ ವಿಶಾಲ್ ಹೋಗಿಲ್ಲ ಅಂತ ಹೇಳ್ತಿಲ್ವೇ? ಆಮೇಲೆ ಅದು ವಿಶಾಲ್ ಹೋಗ್ಲಿ, ಇಕ್ಕುತ್ತು ಹೋಗು, ಊಟ ಮಾಡುವಂತೆ. ಏನು ಹಂಗೇನೆ ಯಪ್ಪ ದೇವ್ರೆ ನೀನಂತೂ ಮಾತಾಡ್ಕೊಂಡು ಬರೀ ಫೋನ್ನಾಗೆ ಕುಕ್ಕಂಬ್ತಾಳೆ. ಯಾವಾಗಲೂ 24 ಗಂಟೆ ಕಿವಿಗೆ ಇಕ್ಕೊಂಡು ಆ ಹುಡುಗಿ ಎದ್ರಿ ಫೋನ ಮಾತಾಡ್ತಾಳೆ. ಮಕ್ಳು ಎದ್ರಿ ಫೋನ ಮಾತಾಡಿರಿ ಎಲ್ಲ ಅವರು ಸುಮ್ಮನೆ ಬಿಟ್ಟಾರೆ. ಸೈಗ್ಯಾಗಂತ ನಾಳೆ ಹೊತ್ತನ್ನ ತಿರ್ಕೊಂಡು ಬರೀ ಫೋನು 24 ಗಂಟೆ ಕಿವಿಗೆ ಇಕ್ಕೊಂಡು ಬರೀ ಫೋನ ಮಾತಾಡೋದೇನಿ. 24 ಗಂಟೆ ಇರೋದು ಕಿವಿಗೆ. 24 ಗಂಟೆ. ಅವನಿಲ್ಲ ಅಂದ್ರೆ ಸಾಕು ಮನೆಯಾಗಿ. ತೆಗ್ದು ಹುಡ್ದ ಹಾಕ್ಸ್ಕೊಂಬದು. ಬರೀ ಫೋನ್ನಾಗೆ ಮಾತಾಡೋದು. ತಾಯಂತೆ ಮಗಳು ನೂಲ್ನಂತೆ ಸೀರೆ ಅಂತ ಗಾದೇನೆ ಐತಿ. ಅಮ್ಮ ನೆಟ್ಕಿದ್ರಲ್ಲೇ ಮಗಳು ನೆಟ್ಕಿರೋದು. ನನಗೆ ಉಂಬಕ್ಕೆ ಅಂತ ಹೇಳ್ಕಣ ಈ ಅಜ್ಜಿ. ಬೋಲು ಉಂಬ್ತಾಳೆ. ಅಲ್ಲ ಯಾವ ಕಾಯಿಲಿಲ್ಲ, ಕಸಲಿಲ್ಲ, ಏನಿಲ್ಲ, ಒಂದು BP ಇಲ್ಲ, ಶುಗರ್ ಇಲ್ಲ, ಹೆಂಗೈದಾಳೆ ಕಣಮ್ಮ ಈ ಅಜ್ಜಿ. ಚೆನ್ನಾಗಿ ಉಂಬತ್ತೆ ಕಣಮ್ಮ, ನಾವು ಉಂಬೋದಿಲ್ಲ ಅಲ್ವೇ? ಹೆಂಗೆ ಉಂಟ್ಕೊಂಡು ಹೆಂಗೈತಿ ಇವಾಗ? ಏನಂತ ಹೇಳಿದಾನೆ ನಿಖಿಲು? ಅವ್ರ ಅಪ್ಪ ಅಮ್ಮ ಅಂತ ಮಾತಾಡ್ತೀನಿ ಅಂತ ಹೇಳವನೆ. ಅವ್ರ ಅಪ್ಪಯ್ಯ ಇಲ್ಲ ಕಣಮ್ಮ, ಅವ್ರ ಅಮ್ಮ ಒಂದೇನೆ. ಅವ್ರ ಅಮ್ಮನೂ ಅವ್ರ ಅಕ್ಕ ಒಪ್ಬೇಕಂತೆ. ಅದಕ್ಕೇ ಒಪ್ಕೊಂಡ್ಮೇಲೆ ನಾನು ಹೇಳ್ತೀನಿ ಅಂತ ಹೇಳವನೆ. ಒಪ್ಪಿಸಿ ಹೇಳ್ತೀನಿ. ಇವಾಗ ನಮ್ಮ ಅಕ್ಕನೂ ನಮ್ಮಮ್ಮ ಇಂಥ ನೋವಾಗಿರ್ಬೇಕಾದ್ರೆ ನಾನು ನಿನ್ನ ಸಡನ್ನಾಗಿ ಕರ್ಕೊಂಡು ಹೋದ್ರೆ ಅವ್ರಿಗೆ ಒಂಥರ ಬೇಜಾರಾಗುತ್ತೆ. ಅವ್ರಿಗೆ ಒಪ್ಪಿಸ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳವನೆ. ಅದಕ್ಕೇ ಅವನು ಏನು ಹೇಳೋವರೆಗೂ ಈ ವಿಷಯ ಚಂದಕ್ಕೆ ಗೊತ್ತಾಗೋದು ಬೇಡ ಅಂತ ಹೇಳಿ ಮುಚ್ಚಿಟ್ಟಿದ್ದೀನಿ.
ಹ್ಞೂ ಸರಿ ಅಮ್ಮ ಆಯ್ತು ಹೇಳು. ನಮಗೆ ಇವಾಗ ಅಂಕಲ್ ಇರೋದಕ್ಕೆ ಎಷ್ಟು ಆಸೆ ಕಣಮ್ಮ. ಹ್ಞೂ ಎಷ್ಟು ನಮ್ಮ ಮನೆಗೆ ಎಲ್ಲ ಕಳಿಸ್ತಾರೆ ಗೊತ್ತೇ ಪ್ರತಿಯೊಂದೂ. ಎಲ್ಲ ಎಷ್ಟು ಚೆನ್ನಾಗಿ ಬೇಕಾಗಿರೋ ಹಣ್ಣಾಗಲಿ ಮನೆಗೆ ಬೇಕಾಗಿರೋ ಹೂವಿಂದ ಪೂಜೆಯಿಂದ ಹಣ್ಣಾಗಲಿ ಹೂವಾಗಲಿ ಎಲ್ಲ ಕಳಿಸ್ತಾರೆ. ನೀನು ಅದಕ್ಕೆ ಹಣ್ಣು ತಿನ್ಕೊಂಡು ಚೆನ್ನಾಗಿರೋ ಹಣ್ಣೆಲ್ಲ ತರಿಸ್ಕೊಡ್ತೀನಿ ಸರಿನಾ. ಅವರೆಲ್ಲ ತೊಗೊಂಬಂದು ಕೊಡ್ತಾರೆ ನಿನಗೆ. ಅವ್ರು ತುಂಬ ರಿಚ್ ಆಗಿದ್ದಾರೆ ಕಣಮ್ಮ ಅಂಕಲು. ನನಗೆಲ್ಲ ವಿಷಯ ಗೊತ್ತಮ್ಮ, ನೀನೇನು ಹೇಳಬೇಡ. ನನಗೆಲ್ಲ ವಿಷಯ ಗೊತ್ತಿರೋದ್ರಿಂದ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ನನಗೂ ಎಲ್ಲ ಗೊತ್ತು, ನೀನೇನು ಹೇಳೋದಕ್ಕೆ ಬರಬೇಡ. ಅದಕ್ಕೇನೆ ನೀನು ನನ್ನ ಆಗ್ಲೆಲ್ಲ ಬೈಬೇಡ ನೋಡು. ಆಗ್ಲೆಲ್ಲ ಬೈದರೆ ಸರಿ ಇರೋದಿಲ್ಲ. ನೀನು ಪದೇ 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 ಆಗ್ಲೆಲ್ಲ ನೀನು ಸುಮ್ಮನೆ ಇರಬೇಕಾಗಿತ್ತು. ಯಾಕೆ ಹಿಂಗೆ ಮಾಡ್ಕೊಂಡೆ, ಇವಾಗ ಚಂದನ್ ಯಾಕೆ ಈ ರೀತಿ ಮದುವೆ ಆದೆ ಅಂತೇಳಿ ನೀನು ಆಗ್ಲೆಲ್ಲ ಬೈತಾ ಇದ್ರೆ ನನಗೆ ತುಂಬ ಸಿಟ್ಟು ಬರುತ್ತೆ. ಯಾಕತ್ತು ಆಗ್ಲೆಲ್ಲ ಬೈತಾ ಇದ್ದೆ ನಮ್ಮಮ್ಮ ಅಂತ. ನೀನು ಆಗ್ಲೆಲ್ಲ ಬೈಬೇಡ ಕಣಮ್ಮ ನೀನು. ಸರಿ ಆಯ್ತು ಹೇಳ್ಬಿಡು, ಇನ್ಮೇಲಿಂದ ಬೈಯೋದಿಲ್ಲ. ಬೈಯೋದಿಲ್ಲ ಸುಮ್ಕಿರು. ನಾನೇನು ಅಂಬೋದಿಲ್ಲ ಇನ್ಮೇಲಿಂದನ. ನೀನು ಒಟ್ಟಿನಲ್ಲಿ ಆರಾಮಾಗೆ ಊಟ ಮಾಡಿಕೊಂಡು ಚೆನ್ನಾಗಿರೋದು ನೋಡು ಅಷ್ಟೇ. ಇನ್ಮೇಲೆ ಚಂದಂತಾಗೆಲ್ಲ ಕೆಲಸ ಮಾಡಿಸ್ಕೊಂಬನ. ಇನ್ನಿದ್ರು ಇರಲಿ ಹೋದ್ರು ಹೋಗ್ಲಿ ಅಷ್ಟೇ. ಇದ್ರೆ ಇರ್ಬೋದು. ಇನ್ಮೇಲೆ ನಮಗೇನು ಚಂದದ್ದೇನು ಲೆಕ್ಕ ಇಲ್ಲ ಕಣಮ್ಮ. ಅವನಿದ್ರೆ ಇರ್ಬೋದು ಹೋದ್ರು ಹೋಗ್ಬೋದು ಅಷ್ಟೇ. ನನಗಿವಾಗ ಮೇಯ್ನು ನಿಖಿಲೇ ಇವಾಗ ಮುಖ್ಯ. ಯಾಕಂದರೆ ನನ್ನ ಹೊಟ್ಟೆಲಿರೋದಕ್ಕೆ ತಂದೆ ಆಗಿರೋದು ನಿಖಿಲೇ ಹೊರ್ತು ಬೇರೆ ಯಾರೂ ಅಲ್ಲ. ಅದಕ್ಕೇ ನಿಖಿಲ್ಗೆ ಇವಾಗ ನಾನು ಅವನದೇ ಇವಾಗ ಮೇಯ್ನ್ ಇಂಪಾರ್ಟೆಂಟು. ನಿಖಿಲ್ಗೆ ನಾನು ಇವಾಗ ಟೈಮ್ ಕೊಡೋದು ಎಲ್ಲ ನಾನು ಇವಾಗ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರೋದು, ನನ್ನ ಗಂಡ ಅಂದ್ಕೊಂಡಿರೋದು ನಿಖಿಲೇ ಹೊರ್ತು ಇವನಲ್ಲ. ಸುಮ್ಮನೆ ಇವನೇನೋ ಟೆಂಪ್ರವರಿ ಅಂತ ಬಿಡು, ಮದುವೆ ಆಗೋರು ಯಾರೂ ಇಲ್ಲ ಅಂತೇಳಿ ಅವಾಗ ನಾನು ಇಷ್ಟಪಟ್ಟಿದ್ದಷ್ಟೇ. ಇವಾಗ ನಮಗೇನು ಚಂದಂದೇನು ಲೆಕ್ಕ ಇಲ್ಲ. ಇವನ್ದೇನು ಲೆಕ್ಕ ಇಲ್ಲ ಹೇಳಿ. ಇನ್ಮೇಲಿಂದ ನಾವೇ ಚೆನ್ನಾಗಿದ್ದಾನೆ. ಇವನು ಹೆಂಗ ಕೆಲ್ಸಕ್ಕೆ ಹೋಗ್ತಾನೆ, ಕೆಲ್ಸಕ್ಕೆ ಹೋಗಿ ಒಂದು 2 ದಿನ ದುಡಿಲಿ ಬಿಡು. ದುಡಿಸ್ಕೊಂಡು ದುಡ್ಡೆಲ್ಲ ಇಸ್ಕೊಂಡು ಒಂದು ಸ್ವಲ್ಪ ದಿನ ಗೊತ್ತಾಗೋದು ಬೇಡ ಇವನಿಗೆ ಈ ವಿಷಯ. ಸುಮ್ಮನೆ ಇದ್ರೆ ಆಯಿತು ಅಷ್ಟೇ. ಗೊತ್ತಾಗಬಾರ್ದು ಇವನಿಗೆ ಇವನು ಬಂದಿದ್ದಾನೆ ಅಂತೇಳಿ ಇವನಿಗೆ ಗೊತ್ತಾಗೋದು ಬೇಡ. ಆಮೇಲೆ ಬೇಕಾದ್ರೆ ಗೊತ್ತಾದರೆ ಬಂದಿದ್ದಾನೆ ಇವನೇನೆ ನನ್ನ ಹೊಟ್ಟೆಗಿರೋ ಮಗುಗೆ ತಂದೆ ಆಗಿರೋನು ಇವನೇನೆ. ಚಂದ ಏನು ಮಾಡಲಿ ಇವಾಗ ಬಂದಿದ್ದಾನೆ ನಮ್ಮ ನಿಖಿಲ್ ಅಂತ ಆಮೇಲೆ ಹೇಳ್ಮಂತೆ. ಸರಿ ಆಯ್ತಮ್ಮ, ನೀನು ಪದೇ ಪದೇ ನನ್ನ ಬೈಬೇಡ ಸರಿನಾ. ನನ್ನೇನಾದರೂ ಬೈದು ನನ್ನ ಬಗ್ಗೆ ಏನಾದರೂ ಮಾತಾಡೋದು ಅದೆಲ್ಲ ಮಾಡಿದ್ರೆ ನಾನು ನೋಡು ಎಲ್ಲಿಡ್ಬೇಕು ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ ನಾನು. ಸರಿ ಆಯಿತು, ನಾನು ಏನು ಬೈಯೋದಿಲ್ಲ ಬಿಡಮ್ಮ. ಇನ್ಮೇಲಿಂದ ಒಂದು ಮಾತು ಬೈಯೋದಿಲ್ಲ ನೀನು. ಸುಮ್ಮನಿರು, ನಿನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಪ್ರತಿಯೊಂದು ಅಡುಗೆ ಎಲ್ಲ ನಾನೇ ಮಾಡ್ತೀನಿ, ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಸರಿನಾ. ಆಮೇಲೆ ನೀನು ಏನು ಮಾತಾಡೋದಕ್ಕೆ ಹೋಗ್ಬೇಡ. ಆಮೇಲೆ ಮರ್ತಾಗಲಿ, ಆಮೇಲೆ ಯಾರ ಹತ್ರ ಆದರೂ ಏನಾದರೂ ಮಾತಾಡೋದಾಗಲಿ, ನಿಮ್ಮ ಅಪ್ಪನ ಹತ್ರ ಈ ವಿಷಯ ಹೇಳೋದಾಗಲಿ, ಆಮೇಲೆ ಅದೆಲ್ಲ ಮಾಡಿಬಿಡಿ. ನನಗೆ ಭಯ ಆಗ್ತೈತೆ. ಸರಿನಾ, ನೀನೇನು ಮಾತಾಡೋಕ್ಕೆ ಹೋಗ್ಬೇಡ. ಸರಿ ಆಯ್ತಮ್ಮ, ಹೋಗಿ ನನಗೆ ಏನಾದರೂ ಮಾಡಿಕೊಡು. ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿ ಅನ್ನ ಮಾಡಿಕೊಡು. ಐತೆ ಕಣೆ ಬೇಳೆ ಸಾರು, ಅನ್ನ ಮಾಡಿದ್ದೀನಿ, ಬಾ ತಿನ್ಬಾ. ನನಗೆ ಟೊಮೊಟೊ ಗೊಜ್ಜು ಬೇಕಷ್ಟೇ, ಮಾಡಿಕೊಡು. ಸರಿ ಆಯ್ತು ಮಾಡಿಕೊಡ್ತೇನೆ. ಇವಳು ಎದುರಿಗೆ ಫೋನಾಗಿ ಮಾತಾಡಿದ್ದೆ ಅಲ್ಲ, ಇವಾಗ ಎಲ್ಲದಕ್ಕೂ ಅವ್ರ ಅಪ್ಪನಿಗೆ ಹೇಳ್ತೀನಿ. ನಾನು ಎಲ್ಲಿ ಇಡಬೇಕು ಅಲ್ಲಿ ಇಡ್ತೀನಿ ಫಿಟ್ಟಿಂಗ ಅಂತವಳೆ. ಇವಾಗ ಅವಳು ಹೇಳ್ದಂಗೆ ನಾನು ಕೇಳಬೇಕು. ಏನು ಮಾಡೋದು? ಮಕ್ಳ ಎದುರಿಗೆ ಮಾತಾಡ್ತಿದ್ರೆ ಇವಾಗ ಅವರೇ ನಮ್ಗೆ ಎದುರಿಸ್ತಾರೆ ನೋಡು. ಅದಕ್ಕೆ ಮತ್ತೆ ಮಕ್ಳ ಎದುರಿಗೆ ನಮ್ಮ ಬೆಲೆ ಕಳ್ಕೊಬಾರ್ದು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಅಮ್ಮನಿಗೆ ನಾನು ಚೆನ್ನಾಗಿ ಎದುರಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮಮ್ಮ ಒಂದು ಅಂಕಲ್ ಹತ್ರ ಮಾತಾಡ್ತಾ ಇರೋ ವಿಷಯ ನನಗೆ ಗೊತ್ತು. ಅದಕ್ಕೆ ನಮ್ಮಮ್ಮ ಏನಾದರೂ ನನ್ನ ಮೇಲೆ ಜೋರು ಮಾಡಿದ್ರೆ ನಾನು ನಮ್ಮ ಅಪ್ಪನಿಗೆ ಇಡ್ತೀನಿ ನಾನು ಫಿಟ್ಟಿಂಗ್ ಅಂತೇಳಿ ನಾನು ಎದುರಿಸ್ತಾ ಇದ್ದೀನಿ. ಆವಾಗ ನಮ್ಮಮ್ಮ ಸುಮ್ಮನೆ ಆಗ್ತಾ ಇದ್ದಾರೆ. ನಮ್ಮಮ್ಮನ ಚೆನ್ನಾಗಿ ಎದುರಿಸ್ತಾ ಇದ್ದೀನಿ. ನಾನು ಬೈಯೋಂಗಿಲ್ಲ. ಇವಾಗ ನಾನು ಏನು ಹೇಳಿದ್ರೆ ನಮ್ಮಮ್ಮ ಕೇಳಬೇಕು. ನನಗೇನು ಕೇಳಿದ್ರು ಮಾಡಿಕೊಡ್ಬೇಕು ಅಷ್ಟೇ. ನಾನು ಈ ಥರ ಎದುರಿಸ್ಕೊಂಡಿದ್ದೀನಿ ನಮ್ಮಮ್ಮನ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.